ಯಾಕೆ ಎದ್ದಾಗಿಂದ ನೀನು ಹಿಂಗೆ ಏನು ಮಾಡೋಣಕ್ಕ ಸಾಲ ಐತಲ್ಲ ಅದಕ್ಕೆ ಚಿಂತೆ ಐತಿ. ಸ್ವಲ್ಪ ಐತಿ, ಇನ್ನೊಂದು 2 ಲಕ್ಷ ಐತಿ. ಅದಕ್ಕೆ ಒಟ್ಟಾಗ ಒಂದು 5 ಲಕ್ಷ ಸಾಲ ಐತೆ ನಮ್ಮದು. ಅದಕ್ಕೆ ಅತ್ತ ಏನು ಮಾಡೋಣ ಅಮ್ಮಂಗಾಗೈತಿ. ಒಂದು 5 ಲಕ್ಷ ಐತೆ, ಒಂದು 5 ಲಕ್ಷ ಇದ್ದರೆ ಕೊಡ್ತೀಯೇ? ಅಯ್ಯೋ 5 ಲಕ್ಷ ಮೊನ್ನಿನ ಅವತ್ತು ಸಂಘ ತಗೊಂಡಿರೋದು 2 ಲಕ್ಷ ಅಷ್ಟೇನೆ ಸಾಲಿರೋದು ಅಂತ ಹೇಳಿ ಹೇಳ್ದಾಳು. ಇವತ್ತಾಳೆ 5 ಲಕ್ಷ ಅಂತ ಹೇಳ್ತಾ ಇದೆಯಲ್ಲಿ. ಆಟದ ಸಾಲ ಯಾತಕ್ಕೆ ಮಾಡ್ಕೊಂಡಿದ್ದೆ? ಏನೊಂದು ಮದುವೆ ಮಾಡಿಲ್ಲ, ಒಂದು ಯಾತ್ಯಾತೋ ಒಂದು ಫಂಕ್ಷನ್ ಮಾಡಿಲ್ಲ, ಏನಿಲ್ಲ. ಆಟದ ಸಾಲ ಯಾಕೆ ಮಾಡ್ಕೊಂಡಿದ್ದೆ? ಹೇಳು. ಅಕ್ಕ ಹಂಗಂತೀವಿ. ಇವಾಗ ನಾನು ಸಂಘದ ದುಡ್ಡು ತಗೊಂಡಿದ್ದೀನಿ ಅನ್ಕೊ 1 ಲಕ್ಷನ, ಅದನ್ನ ಕಟ್ಟೋಕ್ಕಾಗಲ್ಲ ಅಂತ ಯಾರು ತಗೊಂಡು ಒಂದು 10,000 ಇಸ್ಕೊಂತೀನಿ, ಅದನ್ನ ಕೊಡ್ತೀನಿ. ತಿರ್ಗಾ ಈಗ ಒಂದು ಸತಿ ಸಾಲ ಮಾಡ್ಕೊಂಡ್ರೆ ಅದು ಸಾಲ ಆಗ್ತಾನೇ ಇರುತ್ತೆ. ಸಾಲ ತೀರ್ಸೋದು ಬಿಗಿ ಐತಿ. ಒಂದು ಸತಿ ಸಾಲ ಆದ್ರೂ ಅದನ್ನು ಕಟ್ಕೊಂಡು ಅವ್ರಿಗೆ ಕೊಡ್ಬೇಕು, ಬಡ್ಡಿ ಕೊಡೋದು, ಬಡ್ಡಿ ಏರ್ಕೊಂಬತ್ತವೆ. 10,000 ರೂಪಾಯಿಗೆ ಬಡ್ಡಿ ಆಗುತ್ತಾ, ತಿರ್ಗಾ 10,000 ರೂಪಾಯಿ ಇಸ್ಕಣ್ಣ ಯಾರು ತಗೋಣ, ತಿರ್ಗಾ ಅದು ಬಡ್ಡಿ 10,000ಕ್ಕೆ 10,000 ಬಡ್ಡಿ ಆಯ್ತು. ಅದನ್ನು ತೀರ್ಸೋಕೆ ಇನ್ನೊಬ್ರು ಯಾರು ತಗ ಇಸ್ಕೊಂಡು ಕೊಟ್ಟನ, ಹಿಂಗೇನೇ ಯಾಕ. 5 ಲಕ್ಷ ಸಾಲ ಆಗೈತಿ. ಏನು ಮಾಡೋಣ, ಅದು ಯಾತ್ಕಾತು ಏನಕ್ಕಾತು ಅಂಬೋದೇ ಗೊತ್ತಿಲ್ಲ. ಹಿಂಗಾಗೈತೆ. ಹೋಗತ್ತ ಕೊಡ್ತೀನಿ, ನಾನೇನೇನು ತಿಂಬಲ್ಲ, ಅದಕ್ಕೇನೆ ಕೊಡ್ತೀನಿ. ಅಯ್ಯಮ್ಮ ಒಳ್ಳೆಳು ನೋಡಿ, ಹಂಗೆ ಒಳ್ಳೆಳನ್ನ ಕರ್ಕೊಂಬಂದೆ. ಚೆನ್ನಾಗತ್ತ ನಿನಗೆಲ್ಲ ದುಡ್ಡು ಪಡು ಎಲ್ಲ ಕೊಟ್ಟರು, ಹೊಲನೂ ಎಲ್ಲ ಆಗ್ಬಿಡ್ತು, ಇನ್ನೇನು ಸಮಸ್ಯೆ ಇಲ್ಲ. ಆರಾಮಾಗೆ ನೀವಿರೋದು ನೋಡ್ರಿ ಅಷ್ಟೇ. ಎಲ್ಲನ ಅದೇ ದುಡ್ಡಿಗೆ ಸೈಟ್ಗಳೆಲ್ಲನ ಸಿಕ್ಕಿದ್ರೆ ಟೌನ್ಗಳಿಗೆ ಸುಮ್ಮನೆ ಸೈಟನ್ನು ನೋಡ್ತಾ ಇದ್ದೀನಿ. ಯಾರಿಗೋ ಒಬ್ರಿಗೆ ಹೇಳಿದ್ದೀನಿ, ಅದನ್ನು ನೋಡ್ತೀವಿ ಅಂತ ಹೇಳವ್ರೆ, ಕೊಡ್ತಾರೆ. ಅದಕ್ಕೇ ಸುಮ್ಮನೆ ಅದನ್ನು ಒಂದು ತಗೋಬಿಡ್ರಿ. ತೊಗೊಂಡ್ರತ್ಲಾಗೆ ದುಡ್ಡಾದ್ರೂ ಹಂಗೆ ಉಳಿತೈತೆ. ಸುಮ್ಮನೆ ವೇಸ್ಟ್ ಆಗಲ್ಲ. ಇವಾಗ ಅದ್ರಾಗ ಇನ್ನೆಷ್ಟೈತೆ ದುಡ್ಡು? ಎಷ್ಟೈತಮ್ಮ ನೋಡಿಲ್ಲಲ್ಲ, ಎಣಿಸಿಲ್ಲ, ಏನಿಲ್ಲ ನಾನು. ಎಷ್ಟೈತೆ ಏನು? ಲಲಿತಕ್ಕಯ್ಯ ಬಾ, ದುಡ್ಡು ಕೊಟ್ಟಿಲ್ಲ ಅಂತ ನಮ್ಮ ಮನೆ ಕಡೆಗೆ ಬರ್ತಿರ್ಲಿಲ್ಲ, ಕೊಟ್ಟಾಗ ಬತ್ತೀಯಲ್ಲಮ್ಮ ತಾಯಿ. ಅಲ್ಲ ನಾವೇನು ತಿಂದು ಎತ್ತಾಗ್ತಿದ್ವಿ, ಅಲ್ಲ ಯೋಟ್ ಮಾತಾಡ್ಸಿರು ಮಾತಾಡ್ತಿರ್ಲಿಲ್ಲ, ಮುಂಚ್ಕೊಂಡಿದ್ದೆ. ಈಗ ನೋಡು ದುಡ್ಡು ಕೊಡ್ತಿದ್ದಂಗೆ ಗನ್ವಾಗಿ ಬತ್ತೀಯ. ಅವಾಗಲೂ ಗನ್ವಾಗಿ ಬತ್ತಾ ಹೋಗ್ತಾ ಇದ್ದಿ ತಾನೇ? ಹಂಗೇನಿಲ್ಲ ಕಣಮ್ಮ ರಾಜಮ್ಮ. ನಾವು ಯಾಕೆ ನಾನು ಬರಲಿಲ್ಲ ಅಂತಂದ್ರೆ ನನ್ನ ಮಗಳದು ಓಟು ಪಜಿತಿ ಇತ್ತಲ್ಲ, ಅದಕ್ಕೆ ಬರಲಿಲ್ಲ. ಇವಾಗ ಏನು ಮಾಡೋಣ, ಅವಳದೊಂದು ನಮ್ಮ ಮನೆಯಾಗೆ ಇವಾಗ ಅವಳು ಒಂದು ಕಡೆಗೆ, ನಮ್ಮ ಇವಳು ಒಳ್ಳೆಯಳಲ್ಲ ನಮ್ಮ ಸೊಸೆ ಬೇಬಿ, ಅವಳು ಒಂದು ಕಡೆಗೆ, ಇವಾಗ ಇವಳು ಒಂದು ಕಡೆಗೆ, ಸಾರು ಒಂದೊಂದು ಕಡೆಗೆ ಅಂದರೆ ಎಲ್ಲಪ್ಪ ಅಮ್ಮಂಗಾಗುತ್ತೆ. ಅಯ್ಯೋ ಅದೊಂದು ಟೆನ್ಷನ್ ಆಗಿ ಬರಲಿಲ್ಲ, ಬೇಜಾರಾಗಿತ್ತಾ ಅವಾಗ. ಅದಕ್ಕೆ ಇವಳು ಸುಮ್ಮನೆ ಕುಕ್ಕಂತಾಳೆ, ಮಾಡಲಿಲ್ಲ ಅಂದ್ರೆ ಹೋಗು ಅಂತೇಳಿ ಗುದ್ದಾಡ್ತಾರೆ. ಹಿಂಗೆ ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಇದೇ ಬರೀ ಟೆನ್ಷನ್ ಆಗೈತಿ. ಹೋಗಿ ಗಂಡನ ತಕ ಕಾಪ್ರ ಮಾಡಿ ಅಂತ ಅವಳು ಅಂತಾಳೆ. ಇವಳು ನಾನು ಹೋಗಲ್ಲ ಕಣೆ, ನಮ್ಮ ತವ್ರ ಮನೆಯಾಗ ನಾನು ಇರ್ತೀನಿ, ನೀನು ನೆನ್ನೆ ಮನೆ ಬಂದಾಳು ಅಂತ ಇವಳು ಅಂತಾಳೆ. ಈಗಲೂ ಗುದ್ದಾಡೋರು. ಏನು ಮಾಡ್ತೀಯ ಹೇಳಿ ಬಂದೆ. ಈಗ ಇಂಥವು ನಡೀತಾ ಇದ್ದಾವೆ, ಏನು ಮಾಡೋಣಮ್ಮ ಅಮ್ಮಂಗಾಗುತ್ತೆ. ಬರೀ ಇಂಥವೇನೇ ಬೆಳ್ಕರಿತಿಲ್ಲ, ಬೈಗಾಗ್ತಿಲ್ಲ, ಬರೀ ಇಂಥವು ನೋಡ್ಬೇಕಂದ್ರೆ ಯಾರ ಕೈಲಾಗುತ್ತೆ ಹೇಳು? ನಾನು ಇವಾಗ ಹೇಳ್ಬಾರ್ದು. ನಿಮ್ದೇಗಿದ್ದು ನಮ್ಮ ತಾಯಿ ದೇವರು ಇದೊಂದು ನಮಗೆ ತಂದು ಒಡ್ಬಿಟ್ಟ, ಹಂಗೆ ಮತ್ತೆ ನಿಮ್ದೇಗಿರ್ತೀವಿ ಅಂದ್ಕೊಂತೀವಿ, ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ನೋಡಾಗಿ ಜಿಂಬಿಗೆ ಆತು ಇಲ್ಲ ನೋವು. ಪಾಪ ನಿಂದು ಸಾಲ ಐತಂತಲ್ಲೇ. ಪಾಪ ಸಂಘದವ್ರು ಬಂದು ಹೆಂಗೆ ಗಲಾಟೆ ಮಾಡೋರು, ಕಟ್ಬಂದು ಅದನ್ನು ಕಟ್ಬಂದು ಅವಳೆ ಇವಾಗ ಒಂದಿಟ್ಟು ಮನೆ ತಗೆಲ್ಲ ಮಾಡ್ಕೊಂಡಿರೋದು, ಅವ್ರ ತಗೆಲ್ಲ ಇಸ್ಕೊಂಡಿರೋದು ಐತಂತೆ. ನೋಡಮ್ಮ ಅದು 2 ಲಕ್ಷ, ಇನ್ನೂ ಒಂದು 2-3 ಲಕ್ಷ ಸಾಲ ಐತಂತೆ. ಅದಕ್ಕೆ ಕೊಡು, ಯಾಕೆ ಕೊಡ್ತೀನಿ ಅಂತಾಳೆ. ನೋಡಮ್ಮ ನಾವು ಬರೀ ಹೊಲ ಮರಿರೋ ದುಡ್ಡು ಹಿಂಗದ್ವನ ಮಾಡಿರಿ, ಏನು ಮಾಡೋಣಪ್ಪ ಶಿವನೇ ದೇವ್ರೆ ಅಮ್ಮಂಗಾಗೈತಿ. ಹಾಲೇನಾದ್ರೂ ದುಡ್ಡು ಖರ್ಚಾಗೈತೆ, ಇಲ್ಲಿ ಅಕ್ಕನೇ ಇಲ್ಲ ಹೋಗತ್ತ. ಇವಳೆ ಒಂದು 5,000 ದುಡ್ಡು ಬೇಕಾಯ್ತು ಕಣೆ. ಅಯ್ಯೋ ಮಾರಾಯ, ದುಡ್ಡೆಲ್ಲ ಐತಿ? ದುಡ್ಡು ಅಂತ ಹೇಳಿ ಹತ್ತು ಹೋಗ್ತಿದಂಗೆ ದುಡ್ಡು ಕೇಳ್ತಿರಲ್ಲ ಮಾರಾಯ ನೀವು. ಯಾತ್ಕ ಬೇಕಾಯ್ತ ತೈಲಿ, ಯಾವ ತಗ ಅವತ್ತು ಒಂದಿನ ಇಸ್ಕೊಂಡಿದ್ದಿ, ಅವ್ನು ಇವತ್ತು ಕೇಳ್ತಾನೆ. ಅದಕ್ಕಾಗಿನ ಕೊಡು, ಒಂದು 5,000 ಬೇಕಾಗಿತ್ತು. ಬರೀ ಹಿಂಗೆ ಧ್ವನ ಆಗ್ತೈತೆ ದುಡ್ಡು ಅಂತ ಹೋಗತ್ತ. ನಮ್ಮ ದನಿಯಾಗಂತೂ ಬೇಡ ಕಣಪ್ಪ ಸ್ವಾಮಿ. ಅಯ್ಯೋ ಇಲ್ಲೋಣ ಬರೀ ಹಿಂಗೆ ಧ್ವನ ಮಾಡಿರಿ, ಹೊಲ ಮರಿದ ದುಡ್ಡ ನಾಳೆ ಹೊತ್ತಿನಾಗ ಏನು ಮಾಡ್ತೀಯ? ನಾನು ಅಲ್ಲೇ ಸೈಟ್ ತಗೋಣ ಅಂತ ಹೇಳಿದ್ದೀನಿ. ಸೈಟ್ಗಳು ನೋಡ್ದಕ್ಕೆ ಸಿಗಲ್ಲ, ನೋಡ್ತಾ ಇದೀವಿ. ಸೈಟ್ ತಗೊಂಡು ಮನೆ ಕಟ್ಟೋಣ, ಟೌನ್ನಾಗೆ ಮನೆ ಕಟ್ಟಿರಿ, ಬಾಡಿಗೆ ಬರ್ತವೆ. ಅಯ್ಯೋ ದೇವ್ರೇ, ನೀನೇನ ಮರಿ ನೀನು ಇಂತನಾಗಿದೆಯಾ? ದುಡ್ಡೆಲ್ಲ ಸುಮ್ಮನೆ 50,000 ಕೊಡು ಅಂತ ಹೇಳಿ ಹಿಂಸೆ ಮಾಡ್ತೀಯ. ಹೇಳು ಹೊಲ ಮರಿರೋ ದುಡ್ಡು ಬರೀ ಹಿಂಗೆ ಧ್ವನ ಆಗ್ತೈತೆ. ನಾವೇನೆ ಅದ್ರಾಗೆ ಒಂದು 20 ಲಕ್ಷ ದುಡ್ಡು ಖರ್ಚಾಗೈತಿ. 20 ಲಕ್ಷ ಅದೇ ಕೊಡೋರವೆಲ್ಲ ಕೊಟ್ಟಿದ್ದೀನಿ. ಹುಡುಗ ಸಾಲ ಮಾಡ್ಕೊಂಡ್ರದ ಅವು ಹಂಗೇನೆ. ಎಮ್ಮ ಕೊಡು ಅಂತ ಬರ್ತವೆ. ಏನೋ ಒಟ್ಕೊಂಡವ್ರೆ ಅಮ್ಮಂಗೆ. ಅದಿನ್ನು ಖಾಲಿ ಆಗೋದಿನ್ನು ನ್ಯೂಸ್ ತಿನ್ಬೇ ಖಾಲಿ ಆಗುತ್ತೆ ಹೇಳು.
ಖಾಲಿ ಆಗಿಬಿಡುತ್ತೆ. ಯಾತನ ನಾವು ಹೊಲ ಮಾರಿದ್ಕನ ಏನನ ಆಸ್ತಿ ಮಾಡೋಣ ಅಂತ ನೋಡ್ತಿದ್ರೆ ಒಬ್ರಿಗೊಬ್ರು ಬರೀ ಇಂಥವೇ ಆದ್ರೆ ಹೋಗಿ ಬತ್ತೀನಿ, ಕೊಡು ಏನೋ ಒಂದಿಟ್ಟು ಬೇಕು, ಕೆಲಸ ಐತಿ. ನಿಮ್ಮ ಮಾಮ್ ನಿಂತಾನು ಆದ್ರೆ ನೀನು ಬೇರೆ ಕೊಡು ಅಂತ ಕುಕ್ಕಂತ ಎಲ್ಲಿ ತಗೊಂಬಂದು ಕೊಡೋಣ ಹೇಳಲ್ಲ ತಕಯ್ಯ. ಈಗ ಪಾಪ ಅವ್ರದ್ದೇನೆ ಬೋಲ್ ಸಾಲ, ಅದಕ್ಕೆ ಹೆಂಗ ನಿನ್ನ ತಂಗಿ ಅಮ್ಮ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ನೀನು ಕೊಡೋದು ಬಿಡೋದು ಅದೆಲ್ಲ ಹೇಳೋಕ್ಕಾಗಲ್ಲ. ಬಿಡಂತ ಆಯ್ತು, ಕೊಡಬೇಡ ಹೋಗ್ತೀನಿ. ಏನು ನಂದು ಇದ್ದಿದ್ದ ಗತಿ ಆಗುತ್ತೆ. ಆಗಲ್ಲಂತ ಈಗ ಕೊಡ್ತೀನಿ ಅಂತ ಹೇಳ್ಬೋದು. ತಿರ್ಗಾಗಿ ನೋಡಿ ಈಗ ಬರೀ ಹಿಂಗೆ ದುಡ್ಡು ಅಧ್ವಾನ ಆಗ್ತೈತೆ. ಅಯ್ಯೋ ನಲ್ತಮ್ಮ ನಾನು ಯಾಕನ ಮಾರಿದ್ನಪ್ಪ ಅಮ್ಮಂಗೆ ಆಗ್ತೈತಿ. ಬರೀ ದುಡ್ಡು ಹೆಂಗೆ ಹೋಗ್ತೈತೆ ಅಂದರೆ ನೋಡೋ ಎಲ್ಲದಕ್ಕೂ ಸುಮ್ಮನೆ ಹೋಗ್ತೈತೆ. ಅದಕ್ಕೆ ಮತ್ತೆ ಕುಕ್ಕಣ್ಣಮ್ಮನಿಗೆ ಕುಡ್ಕೆ ಒಂದಿದ್ರು ಸಾಲನು ಅಂತ ಹೇಳೋದು. ನೋಡೋ ನಾವು ಎಷ್ಟು ದುಡ್ಡು ಐತಿ ಅಂತ ಹೇಳಿ ಕುಕ್ಕಣ್ಣಂಡ್ರೆ ಅದು ಹೋಗ್ತಾ ಇರೋದು ಸುಮ್ಮನೆ. ಎಷ್ಟೋ ದುಡ್ಡು ಖರ್ಚು ಆಯ್ತದೆ, ಹೆಂಗಾಯ್ತು ಏನು ಅಂಬೋದೇ ಗೊತ್ತಾಗ್ತಿಲ್ಲ ನನಗಂತೂ. ಹಂಗಾಗ್ತೈತಿ. ಆ ಹುಡುಗರು ನಾವನ್ನೆಲ್ಲ ಮಾರಪ್ಪ, ಕಾರು ಬೈಕು ಏನೋ ನಾವೆಲ್ಲ ಏನು ಬೇಡ ಅಷ್ಟೊಂದು ಯಾಕೆ ನಿಲ್ಲಿಸ್ಕೊಂಡು ಅಂತಂದರೆ ಅವ್ನು ಇನ್ನೊಂದು ಎಂಟದ ಗಾಡಿ ತತ್ನಿ ಅಂತಾನೆ. ದುಡ್ಡು ಇದ್ದಾವೆ ಅಂದರೆ ಕುಣಿತಾವ ಈ ಹುಡುಗರು. ನಾವೇನೋ ಆಸ್ತಿ ಮಾಡೋಣ ಅಂತ ನೋಡ್ತೀವಿ, ಬರೀ ಇಂಥವ್ರದ್ದು ನೋಡೋದಾದ್ರೆ ನಾವೆಲ್ಲಿ ಇದು ಮಾಡೋಣಮ್ಮ. ಬರೀ ನಮಗೆ ಎಲ್ಲಿದ್ದೆಲ್ಲ ತಕ್ಕ ಬರೀ ನಮ್ಮವೇ ನಮಗೆ ಐತಿ. ಅದ್ರಾಗ ಇವ್ರು ನಿನ್ನೆಲ್ಲಿ ನೋಡೋಣ ನಾನೇ ಮಾರ್ತಿದ್ದಮ್ಮ. ಒಳ್ಳೆ ರೇಟಿಗೆ ಇವತ್ತು ಯಾರು ಅವನು ಅಷ್ಟೊಂದು ರೇಟಿಗೆ ಹೋಗಿಲ್ಲ ಮಾಲ್ಗಳು. ನಾನು ಇವತ್ತೆಷ್ಟು ರೇಟಿಗೆ ಮಾರ್ತಿದ್ದೀನಿ ಗೊತ್ತೇ. ಒಳ್ಳೆಯವ್ರನ್ನ ಕರ್ಕೊಂಬಂದು ಹೆಂಗೆ ದುಡ್ಡು ಕೊಡಿಸಿ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀನಿ. ಬ್ರೋಕರ್ಗಾದರೂ ಕೊಡಲೇಬೇಕು ನೀನು ಇಷ್ಟು ಅಂತ ಹೇಳಿ ನಾನು ಸಾಲ್ವಾಗಿ ಕೇಳ್ತಾ ಇದ್ದೀನಿ. ನೀನೇನೇ ನನಗೆ ಪುಕ್ಸಟ್ಟೆ ಕೊಡಬೇಡ, ಸಾಲ್ವಾಗಿ ಕೊಡು. ಇವರು ಗಂಡ ಹೆಂಡತಿ ಇಬ್ರು ಬರೀ ಮುಂಬಕ್ಕು ತಿಂಬಕ್ಕೆ ಜೀವನ ಮಾಡೋಕೆ ಸಾಲ ಮಾಡ್ತಾರೆ ಕಣಲ್ಲ ತಮ್ಮ. ಕುಕ್ಕಂಡಿರ್ತಾರೆ ಹೊರತು ಎಲ್ಲ ನಮ್ಮ ಬದುಕಿಗೆ ಹೋಗಲ್ಲ. ಏನೇನು ಕೆಲಸ ಮಾಡಲ್ಲ ಇಬ್ರು. ಸುಮ್ಮನೆ ಕುಕ್ಕಂಡು ಟಿ ವಿ ನೋಡ್ತಾ ಇಬ್ಬರಳು ಸುಮ್ಮನೆ ಮಂಚದ ಮೇಲೆ ಮನಿಕಂಡ್ರಿ ಬರುತ್ತೆ ದುಡ್ಡು. ದುಡಿಯೋ ವಯಸ್ಸಿನಾಗೆ ದುಡಿಬೇಕು. ಸುಮ್ಮನೆ ಕುಕ್ಕಂಡ್ರೆ ಏನೂ ಬರೋಂಗಿಲ್ಲ ಅಂತದ್ರಾಗೆ ನಮ್ಮನ್ನ ನೀಟೋಲ ಮಾರಿರೋದಕ್ಕೆ ದುಡ್ಡು ಕಣ್ಣಿ ಕಾಮತ್ಗೆ ಕೊಡ್ರಿ 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 ಅಂತಾರೆ. ಹಿಂಗಂದ್ರೆ ನಾವಿನ್ನೇನು ಮಾಡೋಣಮ್ಮ. ಏನೋ ಕೊಡ್ಬೋದು, ಕೈಯಾಗ ಉಳಿದುಕೊಳ್ಳಮ್ಮ 1 ಲಕ್ಷ 2 ಲಕ್ಷ ಅಂತ. 5-6 ಲಕ್ಷ ಗಟ್ಟಲೆ ಯಾರು ಕೊಡ್ತಾರೆ ನೋಡಮ್ಮ. ಕೊಟ್ಟರೆ ಒಂದು ಹೊತ್ತು, ಕೊಡ್ಲಿಲ್ಲ ನಮ್ಮೂರ ಕಡೆಗೆ ಹೋಗ್ತೀನಿ. ಹಂಗಾಗುತ್ತೆ. ಇನ್ನೇನು ಮಾಡೋದು ಹೇಳು. ನೋಡೋದ್ರಲ್ಲ ವೀಕ್ಷಕರೇ, ದುಡ್ಡಂತೂ ಹೊಲ ಮಾರಿರೋದು 1 ರೂಪಾಯಿ ಉಳಿದಿಲ್ಲ. ಸುಮ್ಮನೆ ಅದಕ್ಕೂ ಇದಕ್ಕೂ ಹೋಗ್ತೈತೆ. ನೋಡಿದ್ರೆ ಇವಾಗ ನಾನು ಸಾಲ ಮಾಡ್ಕೊಂಡು ನನಗೆ 5 ಲಕ್ಷ ಕೊಡು ಅಂತ ಕುಕ್ಕಂಡು ಎಲ್ಲರಿಗೂ ಹಿಂಗೆ ಕೊಟ್ಟರೆ ಅದು ದುಡ್ಡೇನಿಲ್ಲ. ಅದಕ್ಕೆ ನನ್ನ ಮುಂದೆ ಒಂದು ಸೈಟ್ ತೊಗೋಬೇಕು. ಎಲ್ಲಾದ್ರೂ ಟೌನಲ್ಲಿ ಒಂದು ಸೈಟ್ ತೊಗೊಬಿಟ್ಟು ಮನೆಗೇನೆ ಕಟ್ಸೋಕ್ಕಾಗುತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.